ಸುಜಾತ, ಕೊಲೆ ವಿಷಯನಾ? ರಮೇಶ್ ಸಿಒಡಿ, ಆಶ್ಚರ್ಯ. ಮಹೇಶ್, ಕಾಫಿ ತಣ್ಣಗಾಗತ್ತೆ. ಆ ಪರ್ಸಲ್ಲಿದೆ. ನನ್ನ ವಾರ್ಡ್ರೋಬ್ ನಲ್ಲಿದೆ. ತಗೊಂಬಾ ಬೇಗ. ಹಾ. ಸುಜಾತ, ಸ್ಲೈಡ್ ಪ್ರಾಜೆಕ್ಟ್ ಅರೇಂಜ್ ಮಾಡಕ್ಕಾಗತ್ತಾ? ಇವನೇ ನನ್ನ ಸಂಸಾರನ ಸರ್ವನಾಶ ಮಾಡಿದ್ದು. ಇವ್ರದೆಲ್ಲ ಚರಿತ್ರೆನೂ ಇದರಲ್ಲಿದೆ. किधर गए था 2 दिन? पाँव को क्या हुआ? गोली लगी थी। गोली? कैसी गोली? क्या किया तूने? क्या किया तूने? मैंने बोला ना तेरे को, सवाल नहीं पूछना, समझे? ಸರ್, ರಮೇಶ್ ಅವ್ರ ಕೊಲೆ ಇನ್ವೆಸ್ಟಿಗೇಷನ್ ಪ್ರಕಾರ ಈ ಕೊಲೆ 2 ಅಥವಾ ಅದಕ್ಕಿಂತ ಹೆಚ್ಚಿನ ಜನರಿಂದಾಗಿದೆ. ಈ ಕೊಲೆನ ಒಂದು ಹುಡುಗಿ ಮಾಡಿರೋಕೆ ಸಾಧ್ಯವಿಲ್ಲ. ಮತ್ತೆ ರಮೇಶ್ ಸಾಯೋದಕ್ಕೆ ಮುಂಚೆ ತುಂಬಾ ಸ್ಟ್ರಗಲ್ ಮಾಡಿದ್ದಾರೆ ಅಂತ ಅವ್ರ ಮೈಮೇಲಿರೋ ಗಾಯದ ಗುರುತುಗಳಿಂದ ಪತ್ತೆ ಆಗಿದೆ. ಮತ್ತೆ ಮಿಸ್ಟರ್ ಸೋಮನಾಥ್ ಅವ್ರ ಕೊಲೆ ಅತಿ ಸಮೀಪದಿಂದ ಹಾರಿದ ರಿವಾಲ್ವರ್ನ ಗುಂಡೆಟ್ನಿಂದ ಆಗಿದೆ. ಆ ರಿವಾಲ್ವರ್ಗೆ ಸೈಲೆನ್ಸ್ ಬಳಸಲಾಗಿದೆ. ಮತ್ತೆ ಪ್ರಾಜೆಕ್ಟ್ ಬ್ಲೂ ಎಕ್ಸ್ ನ ಎಲ್ಲಾ ಮುಖ್ಯವಾದ ರೆಕಾರ್ಡ್ಗಳು ಅವ್ರ ಮನೆಯಿಂದ ಕಳುವಾಗಿದ್ದ ಕಾರಣ ಆ ಪ್ರಾಜೆಕ್ಟ್ ಸಂಬಂಧಪಟ್ಟ ವ್ಯಕ್ತಿಗಳೇ ಕೊಲೆಗಾರರು ಅಂತ ಊಹಿಸಲಾಗಿದೆ. ಮಿಸ್ಟರ್ ಪ್ರವೀಣ್, ಫಸ್ಟ್ ಆಫ್ ಆಲ್ ಆ ಹುಡುಗಿ ಯಾರು? ಅಷ್ಟೊತ್ತಿನಲ್ಲಿ ರಮೇಶ್ ಮನೆಗೆ ಯಾಕೆ ಹೋದ್ಲು? ಜಕ್ಕಮ್ಮದ ಕಾರ್ ಎಲ್ಲಿ? ಅವಳು ಯಾಕೆ ಪೊಲೀಸಿಗೆ ತಿಳಿಸಲಿಲ್ಲ? ಇದನ್ನೆಲ್ಲ ನಾವು ಪತ್ತೆ ಮಾಡಬೇಕು. ಆಗ್ಲೇ ಅಲ್ಲಿ ನಡೆದಿದ್ದೇನು, ಆ ಕೊಲೆಯಲ್ಲಿ ಆ ಹುಡುಗಿ ನಿಜವಾಗ್ಲೂ ಭಾಗಿಯಾಗಿದ್ದಾಳ ಇಲ್ವಾ ಅಂತ ಗೊತ್ತಾಗತ್ತೆ. ಪ್ರಾಜೆಕ್ಟ್ ಬ್ಲೂ ಎಕ್ಸ್ ಸಂಬಂಧಪಟ್ಟಂತೆ ಇನ್ನೂ ಕೆಲವು ಇನ್ಫಾರ್ಮೇಶನ್ಗಳನ್ನ ನಾನು ಇನ್ನು 2 ದಿನದಲ್ಲಿ ನಿಮ್ಗೆ ಕೊಡ್ತೀನಿ. ಚೇಂಜ್ ನೀನೇ ಇಟ್ಕೋ. ಹೋಗು. ಸರ್, ನಿಮ್ಮನ್ನು ನೋಡೋಕೆ ಸಿಒಡಿ ಆಫೀಸರ್ ಬಂದಿದ್ದಾರೆ. ಐ ಸಿ.
ನಮಸ್ಕಾರ ಸರ್. ನಮ್ಮಿಂದ ನಿಮಗೆ ತೊಂದರೆ ಆಯ್ತು ಅಂತ ಕಾಣುತ್ತೆ. ಇಟ್ಸ್ ಆಲ್ ರೈಟ್. ಎಸ್ ಸರ್, ಪ್ರೊಫೆಸರ್ ಪದ್ಮನಾಭ್ ರವರವರ ಕೇಸನ್ನು ಹ್ಯಾಂಡಲ್ ಮಾಡ್ತಾ ಇದ್ದ ನಮ್ಮ ಆಫೀಸರ್ಸ್ಗಳ ಕೊಲೆ ಆಗಿದೆ. ಹಾ, ಪೇಪರ್ನಲ್ಲಿ ಓದ್ದೆ. ಈಗ ಜವಾಬ್ದಾರಿ ನನ್ನ ಮೇಲಿದೆ. ಪ್ರೊಫೆಸರ್ ಪದ್ಮನಾಭ್ ರವರ ಕೊಲೆಗೆ ಅವ್ರ ಬಳಿಯಲ್ಲಿದ್ದ ಕೆಲವು ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ಗಳೇ ಕಾರಣ ಅಂತ ಇನ್ವೆಸ್ಟಿಗೇಷನ್ ಇಂದ ನಮಗೆ ಗೊತ್ತಾಗಿದೆ. ಹಾಗಾದ್ರೆ ಅವ್ರ ಹತ್ರ ಇದ್ದ ಆ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ಗಳು ಯಾವ್ದಕ್ ಸಂಬಂಧಪಟ್ಟಿದ್ದು? ಅವರು ಏನ್ ರಿಸರ್ಚ್ ಮಾಡ್ತಾ ಇದ್ರು? ಗೋವಾ ಕಡೆ ಯಾಕೆ ಹೋಗ್ಬೇಕಾಗಿತ್ತು? ಅಲ್ಲಿ ಯಾರು ನೋಡ್ಬೇಕಾಗಿತ್ತು? ಅಷ್ಟು ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ಗಳನ್ನ ಸೆಕ್ಯೂರಿಟಿ ಇಲ್ಲದೆ ಯಾಕೆ ತಗೊಂಡು ಹೋಗ್ಬೇಕಾಗಿತ್ತು? ನಿಮ್ಮ ಹಿಂದಿನ ಆಫೀಸರ್ಸ್ಗೆ ಎಲ್ಲ ವಿಷಯ ಹೇಳಿದ್ದೆ. ಎನಿವೇ, ಮೊದಲನೇದಾಗಿ ಪ್ರೊಫೆಸರ್ ಪದ್ಮನಾಭ ರಾವ್ ಆಗ ಡ್ಯೂಟಿ ಮೇಲೆ ಇರಲಿಲ್ಲ. 4 ದಿವಸ ರಜಾ ಹೋಗಿದ್ರು. ಅದು ಅಲ್ಲದೆ ಅವರ ಗೋವಾ ಪ್ರೋಗ್ರಾಮ್ ಬಗ್ಗೆನೂ ನಮ್ಗೆ ಯಾರಿಗೂ ಗೊತ್ತಿರಲಿಲ್ಲ. ಗೋವಾದಲ್ಲಿ ಯಾರನ್ನು ಭೇಟಿ ಮಾಡ್ಲಿಕ್ಕೆ ಹೋಗೋರಿದ್ರು ಅದೂ ಗೊತ್ತಿಲ್ಲ. ರಿಸರ್ಚ್ಗೆ ಸಂಬಂಧಪಟ್ಟ ಪೇಪರ್ಸ್ನ ಅವ್ರು ತೆಗೆದುಕೊಂಡು ಹೋಗಿದ್ದೇನೋ ನಿಜ. ಅದರ ಕಾಪೀಸ್ನ ಎಲ್ಲಿಟ್ಟಿದ್ದಾರೆ ಗೊತ್ತಾಗ್ತಿಲ್ಲ. ಎರಡನೇದಾಗಿ ಅವರು ರಿಸರ್ಚ್ ಮಾಡ್ತಾ ಇದ್ದ ವಿಷಯ ಸಿಲಿಕಾನ್ ಚಿಪ್ಸಿಗೆ ಸಂಬಂಧಪಟ್ಟಿದ್ದು. ಈ ದೇಶಕ್ಕೆ ಅದು ಬಹಳ ಮುಖ್ಯವಾದ ಪ್ರಾಜೆಕ್ಟ್. ಅದು ಅಲ್ಲದೆ ಕೇವಲ 2 ಪ್ರೊಫೆಸರ್ಸ್ ಮಾತ್ರ ಈ ವಿಷಯನ ಸ್ಟಡಿ ಮಾಡ್ತಾ ಇದ್ರು. ಇನ್ನೊಬ್ರು ಗೋವಾದಲ್ಲಿದ್ದ ಪ್ರೊಫೆಸರ್ ಡೇವಿಡ್. ಪದ್ಮನಾಭರಾವ್ ಕೊಲೆಯಾದ 1-2 ದಿನಗಳಲ್ಲೇ ಗೋವಾದಿಂದ ಡೇವಿಡ್ ಅವರು ಕಾಣೆಯಾಗಿದ್ದಾರೆ. ಡೇವಿಡ್ ಅವರಿಗೂ ಪದ್ಮನಾಭರಾವ್ ಅವರಿಗೂ ಕಾಂಟ್ಯಾಕ್ಟ್ ಇತ್ತು. ಇಬ್ರು ಒಳ್ಳೆ ಸ್ನೇಹಿತರು ಕೂಡ. ಏನೋ ಇದ್ರ ಹಿಂದೆ ದೊಡ್ಡ ರಹಸ್ಯನೇ ಇದೆ. ಮಿಕ್ಕ ವಿಷಯ ನಿಮಗೆ ಬಿಟ್ಟು.